awesome, ma'am. Perfect and concept oriented. ಬರೋ ಸಂಕ್ರಾಂತಿಯ ಸಂದರ್ಭವಾಗಿ ಶುರು ಮಾಡಿರೋ ಈ ಒಳ್ಳೆ ಕೆಲಸಕ್ಕೆ ಖಂಡಿತವಾಗ್ಲೂ ಗೆಲುವು ಸಿಕ್ಕೇ ಸಿಗುತ್ತೆ ಅಂತ ನನಗನ್ನಿಸ್ತಾ ಇದೆ. ಹೌದು ರೀ. ಪರಿಶಿಷ್ಟ ಜಾತಿಯವರಿಗೆ, ಪರಿಶಿಷ್ಟ ವರ್ಗದವರಿಗೆ, ಆರ್ಥಿಕವಾಗಿ ಹಿಂದುಳಿದವರಿಗೆ ಎಲ್ಲರಿಗೂ ಶಿಕ್ಷಣ ಸಿಗಲೇಬೇಕು ಅನ್ನೋ ಗುರಿ ಇಟ್ಕೊಂಡು ಶುರು ಆಗ್ತಾ ಇರೋ ಈ ವಾಣಿ ವಿಶ್ವವಿದ್ಯಾಲಯ ದೇಶದಲ್ಲೇ ನಂಬರ್ 1 ಆಗ್ಬೇಕು. ಮೇಡಮ್, ನೀವು ಮುಂದೆ ನಿಂತು ನಡೆಸಿದ್ರೆ ಇದೇ ಅಲ್ಲ, ಎಲ್ಲಾನು ನಂಬರ್ 1. ಅಮ್ಮ, ನಿನ್ನಿಂದಾನೆ ಇವತ್ತು ಈ ಸ್ಥಾನದಲ್ಲಿ ಇಷ್ಟು ಸಂತೋಷವಾಗಿದ್ದೀವಿ. ಇದರಲ್ಲಿ ನಿನ್ ಸಹಾಯ ಎಷ್ಟಿದೆಯೋ ನಿನ್ ಹೆತ್ತವರ ದೊಡ್ಡತನ ಕೂಡ ಅಷ್ಟೇ ಇದೆಯಮ್ಮ. ಇಷ್ಟು ಒಳ್ಳೆ ಸೊಸೆನ ಕೊಟ್ಟಿರೋ ನಿನ್ ತಂದೆ ತಾಯಿ ಋಣಾನ ನಾವು ಯಾವತ್ತೂ ತೀರ್ಸೋಕಾಗಲ್ಲ ಅನ್ಕೊಂಡಿದ್ವಿ. ಅರ್ಥ ಆಯ್ತಾ? ಜೀವನ ಪೂರ್ತಿ ಈ ಮನೇಲಿ ನಡೆಯೋದನ್ನ ಹತ್ರ ಇದ್ದು ನೋಡ್ಕೊಳ್ಳೋದ್ ಬಿಟ್ರೆ ನಮ್ ಜೀವನಕ್ಕೆ ಏನೂ ಇಲ್ಲ. ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ? ಅದನ್ ಬಿಟ್ಟು ನಾನು ನೀವು ಇನ್ನೇನ್ ಮಾಡಕ್ಕಾಗುತ್ತೆ ಹೇಳಿ? ತೇಜ, ಎಲ್ಗ್ ಹೋಗ್ತಿದ್ಯಪ್ಪ? ಅಂದ್ರೆ ಮ್ಯಾಮ್, ಅದು ಒಂದು ಇಂಪಾರ್ಟೆಂಟ್ ಕಾಲ್ ಅಟೆಂಡ್ ಮಾಡಬೇಕು, ಅದಕ್ಕೆ. ಆರಾಮಾಗಿದೆಯಾ ತಾನೆ? ಯಾ ರಾಹುಲ್, ಎವ್ರಿಥಿಂಗ್ ಇಸ್ ಫೈನ್. ನಾಟ್ ಫೈನ್ ಅಣ್ಣ, ನೀನ್ ನಗ್ತಾ ಕವರ್ ಮಾಡ್ತಿದ್ಯಾ ಅಷ್ಟೇ. ನೋ ರಾಹುಲ್, ಅಂತದೇನಿಲ್ಲ. ಅಣ್ಣ, ನಾನ್ ಬೆಳಗ್ಗೆಯಿಂದ ನೋಡ್ತಾನೆ ಇದ್ದೀನಿ, ನೀನ್ ಯಾವುದೋ ವಿಷಯಕ್ಕೆ ಡಿಸ್ಟರ್ಬ್ ಆಗಿದ್ಯಾ. ಆನಿಮೇಷನ್ ವಿಡಿಯೋ ಪ್ಲೇ ಆಗ್ತಿರ್ಬೇಕಾದ್ರೂ ಕೂಡ ನಿನ್ನಲ್ಲಿ ಯಾವಾಗ್ಲೂ ಇರ್ಬೇಕಾದ ಸಂತೋಷ, ಆ ಎಕ್ಸೈಟ್ಮೆಂಟ್ ಕಾಣ್ಲಿಲ್ಲ. ಏನಾಯ್ತು ಅಂತ ಹೇಳು ಅಣ್ಣ. ನಾನ್ ನಾರ್ಮಲ್ ಆಗಿ ಇದ್ದೀನಿ ರಾಹುಲ್, ನೀನೇ ಏನೇನೋ ಇಮ್ಯಾಜಿನ್ ಮಾಡ್ಕೋತಾ ಇದೀಯಾ. ಅಣ್ಣ, ಆ ಯೂನಿವರ್ಸಿಟಿ ವಿಷಯದಲ್ಲಿ ನಿನ್ಗೇನಾದ್ರೂ ಬೇಜಾರಾಗಿದೆಯಾ? ಹೇಳೋಣ. ನೋ, ನಥಿಂಗ್. ನಿನಗದೆಲ್ಲ ಇಷ್ಟ ಆಗ್ತಿಲ್ವಾ?
ಇಷ್ಟ ಇದ್ರೂ ಇಲ್ಲದೇ ಇದ್ರು ಏನು ವ್ಯತ್ಯಾಸ ಆಗತ್ತೆ ರಾಹುಲ್? ಇದು ಮ್ಯಾಮ್ ತಗೊಂಡಿರೋ ಡಿಸಿಷನ್. ಐ ಆಮ್ ಓಕೆ ವಿತ್ ದಟ್. ನೀನ್ ಹೋಗಿ ಹ್ಯಾಪಿಯಾಗಿ ರಿಲ್ಯಾಕ್ಸ್ ಆಗು. ನಾಳೆ ಭೂಮಿ ಪೂಜೆಗೆ ಸಂಬಂಧಪಟ್ಟ ಕೆಲಸಗಳನ್ನೆಲ್ಲ ಹತ್ರ ಇದ್ ಮಾಡಿಸೋದಕ್ಕೆ ನಾನೊಬ್ಬ ಇದ್ದೀನಲ್ಲ, ನಾನು ನೋಡ್ಕೋತೀನಿ. ಆದ್ರೂ ನನ್ಗಿರೋ ನಾಲೆಜ್ಗೆ ಇದನ್ ಮೀರಿ ಏನ್ ಮಾಡಕ್ಕಾಗತ್ತೆ ಹೇಳು? ಏನಣ್ಣ ಇದು? ಅಣ್ಣ, ನಿನ್ ಟ್ಯಾಲೆಂಟ್ ನ ನಾಲೆಜ್ ನ ಯಾರು ಚೀಪಾಗಿ ನೋಡ್ತಿದ್ದಾರೆ? ಅಣ್ಣ, ಹೀಗ್ ಸಂಬಂಧ ಇಲ್ದೆ ಏನೇನೋ ಮಾತಾಡೋದ್ರ ಬದಲು ನಿನ್ ಮನ್ಸಲ್ಲಿ ಏನಾದ್ರೂ ಕೋಪ ಇದ್ರೆ ಹೇಳ್ಬೋದಲ್ವಾ? ಅಣ್ಣ, ಏನಾಯ್ತು ಅಂತ ಹೇಳೋಣ. ಏನು ಇಲ್ಲ ಅಂತ ಹೇಳ್ತಿದ್ನಲ್ಲ ರಾಹುಲ್. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಲೀವ್ ಮಿ ಅಲೋನ್. ಅಣ್ಣ ಅಣ್ಣ, ನನಗದು ಅರ್ಥ ಆಗ್ಲಿಲ್ಲ ಅಂತ ತಾನೇ ನಿನ್ನ ಕೇಳ್ತಾ ಇರೋದು. ಅಣ್ಣ, ಏನು ಅಂತ ಹೇಳೋಣ. ಅಣ್ಣ ಪ್ಲೀಸ್ ಅಣ್ಣ. ಲೀವ್ ಮಿ ಅಲೋನ್ ರಾಹುಲ್. ನನ್ನೇನು ಕೇಳ್ಬೇಡ. ಅಣ್ಣ, ಒಂದ್ ವೇಳೆ ಆ ಯೂನಿವರ್ಸಿಟಿಗೆ ವಾಣಿ ಹೆಸರಿಟ್ಟಿದ್ದು ನಿನಗಿಷ್ಟ ಆಗ್ಲಿಲ್ವಾ? ಅಮ್ಮ, ಒಟ್ನಲ್ಲಿ ನಿಮ್ಮತ್ತೆ ನಿನ್ನನ್ನು ಮೆಚ್ಕೊಂಡು ನಿನ್ ಹೆಸರಿನ ಮೇಲೆ 10 ಜನಕ್ಕೆ ಉಪಯೋಗ ಆಗೋ ಹಾಗೆ ಒಂದು ವಿದ್ಯಾಸಂಸ್ಥೆನೇ ಸ್ಥಾಪಿಸ್ತಾ ಇದ್ದಾರೆ. ಅಂಥದ್ರಲ್ಲಿ ನಿನ್ನ ಹೆಸರೇ ಅಲ್ಲ, ನಿಮ್ಮತ್ತೆ ಹೆಸರನ್ನು ನೀನೇ ಕಾಪಾಡಬೇಕು, ಉಳಿಸ್ಬೇಕು. ಆ ಟಾಪಿಕ್ ಬಿಟ್ಬಿಡು ಅನ್ನಲ್ಲ, ಬಿಟ್ಬಿಡು. ತೇಜ, ಏನಾಯ್ತು? ಏನಿಲ್ಲ ಮ್ಯಾಮ್, ಏನಿಲ್ಲ, ನಥಿಂಗ್. ರಾಹುಲ್, ಏನ್ ನಡೀತು? ಅದು ಮೇಡಮ್, ಆ ಯೂನಿವರ್ಸಿಟಿಗೆ ವಾಣಿ ಹೆಸರಿಡೋದು ಬೇಡ ಮೇಡಮ್. ಯಾಕೆ ರಾಹುಲ್ ಹಾಗೆ ಮಾತಾಡ್ತಾ ಇದೀಯಾ? ಏನ್ ನಡೀತು? ಮೇಡಮ್, ಅದು ಅಣ್ಣನ ಹೆಸರಿಗೋ ಅಥವಾ ಅತ್ತಿಗೆ ಹೆಸರಿಗೋ ಬದಲಾಯಿಸ್ಬಿಡಿ ಮೇಡಮ್. ಇಲ್ಲಾಂದ್ರೆ ಯಾವಾಗ್ಲೂ ಇಡೋ ಹಾಗೆ ನಿಮ್ಮ ಹೆಸರೇ ಇಟ್ಬಿಡಿ ಮೇಡಮ್. ಆದ್ರೆ ವಾಣಿ ಹೆಸರು ಮಾತ್ರ ಬೇಡ ಮೇಡಮ್, ಪ್ಲೀಸ್ ಮೇಡಮ್. ಸಡನ್ ಆಗಿ ಏನಾಯ್ತು? ಯಾಕೆ ಹೀಗೆ ಮಾತಾಡ್ತಿದ್ಯಾ? ಅಣ್ಣ ಯಾಕೋ ಬೆಳಗ್ಗೆಯಿಂದ ತುಂಬಾ ಡಿಸ್ಟರ್ಬ್ ಆಗಿದ್ದಾನೆ ಮೇಡಮ್. ರೀಸನ್ ಕೇಳಿದ್ರೆ ನನ್ನ ಮೇಲೆ ಕೋಪ ಮಾಡ್ಕೋತಿದ್ದಾನೆ ಹೊರತು ನಿಜ ಏನು ಅಂತ ಹೇಳ್ತಾ ಇಲ್ಲ. ಮೇ ಬಿ ವಾಣಿ ಹೆಸರಿಟ್ಟಿದ್ರಿಂದಾನೇ ಇದೆಲ್ಲ ಆಗ್ತಿದೆ ಅನ್ಸುತ್ತೆ ಮೇಡಮ್.